ಡಿಸೆಂಬರ್ 16ರಂದು ಸವದತ್ತಿಯಲ್ಲಿ ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗಕ್ಕಾಗಿ ಜನಜಾಗೃತಿ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆ ಸುಕ್ಷೇತ್ರ ಸವದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದರ್ಶನಕ್ಕೆ ಆಗಮಿಸುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ನೂತನ ರೈಲು ಮಾರ್ಗ ನಿರ್ಮಾಣವಾಗಬೇಕೆಂದು ಒತ್ತಾಯಿಸಿ ಸವದತ್ತಿ ಯಲ್ಲಮ್ಮ ದೇವಿಯ ಭಕ್ತರು ಮತ್ತು ಸವದತ್ತಿ ಪಟ್ಟಣದ ಸಾರ್ವಜನಿಕರೆಲ್ಲರೂ ಸೇರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬೃಹತ್ ಹೋರಾಟ ನಡೆಸಲು ಮುಂದಾಗಿದ್ದಾರೆ. ಹೌದು, ಕರ್ನಾಟಕದ ಪ್ರಸಿದ್ಧ ಧಾರ್ಮಿಕ ಸುಕ್ಷೇತ್ರ ಸವದತ್ತಿ ಯಲ್ಲಮ್ಮನ ಕ್ಷೇತ್ರಕ್ಕೆ ರೈಲು ಮಾರ್ಗ ನಿರ್ಮಿಸುವಂತೆ ಸುಮಾರು ವರ್ಷಗಳಿಂದ ಹೋರಾಟ ಪ್ರತಿಭಟನೆಗಳು ನಡೆದಿವೆ. ಸದ್ಯ ಈ ರೈಲು ಹೋರಾಟ ಮತ್ತೆ ಜೀವ ಪಡೆದಿದೆ. ಅದರಂತೆ ಹೋರಾಟದ ರೂಪರೇಷೆಗಳ ಕುರಿತು ಮಂಗಳವಾರ ಪಟ್ಟಣದ ಕಲ್ಮಠ ಮಠದಲ್ಲಿ ಪೂಜ್ಯ ಶ್ರೀ ಮ.ನಿ.ಪ್ರ. ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮೂಲಿಮಠ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ರಾಜ್ಯ ರೈಲು ಅಭಿವೃದ್ಧಿ ಸಮಿತಿ ರಾಜ್ಯಾಧ್ಯಕ್ಷರಾದ ಕುತುಬುದ್ದೀನ್ ಕಾಜಿ, ಯಲ್ಲಮ್ಮ ದೇವಿಯ ಭಕ್ತರು ಮತ್ತು ಸವದತ್ತಿ ಪಟ್ಟಣದ ಸಾರ್ವಜನಿಕರು, ಜನಪರ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು. ಎಂಡಿ ಸೋಹಿಲ್ ಬಾರ್ಕದಾರ, ಜಿಕೆ ನ್ಯೂಸ್ ಕನ್ನಡ, ಸವದತ್ತಿ. ಎಲ್ಲರಿಗೂ ನಮಸ್ಕಾರ. ಇವಾಗ ಈ ಹೋರಾಟಕ್ಕೆ ಈ ತಾಲೂಕಿನಲ್ಲಿ ತಾವು ಯಾವ ಥರನಾಗಿ ಸಾರ್ವಜನಿಕರಿಗೆ ಹೇಳಕ್ಕೆ ಇಷ್ಟಪಡ್ತಾರೆ? ಈ ಒಂದು ಸವದತ್ತಿ ಯಲ್ಲಮ್ಮ ಕ್ಷೇತ್ರ ಒಂದು ಪ್ರಸಿದ್ಧವಾಗಿರುವಂಥ ಒಂದು ಶಕ್ತಿ ಕ್ಷೇತ್ರ. ಇಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕಾದ್ರೆ ರೈಲ್ವೆ ಒಂದು ಸೌಲಭ್ಯ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಅದಕ್ಕಾಗಿನ ಈ ಒಂದು ರೈಲ್ವೆ ಯೋಜನೆಯನ್ನು ಇಲ್ಲಿಗೆ ತರಬೇಕು ಅಂತೇಳಿ ನಾವೆಲ್ಲ ಮೀಟಿಂಗ್ ಮಾಡಿದ್ದೇವೆ. ಆದ ಕಾರಣ ಇದಕ್ಕೊಂದು ಕ್ರಿಯಾ ಸಮಿತಿಯನ್ನು ಕೂಡ ಇಲ್ಲಿ ಮಾಡಿಕೊಳ್ತಾ ಇದ್ದೇವೆ. ಆದಷ್ಟು ಬೇಗನೆ ಈ ಒಂದು ರೈಲ್ವೆ ಯೋಜನೆ ಸವದತ್ತಿ ಯಲ್ಲಮ್ಮಗೆ ಬರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ. ಅದರ ವಿವರಣೆ ಇವತ್ತು ಭಾಳ ಸುಂದರವಾಗಿ ನಮ್ಮ ಕಾಜಿಯವರು, ಕುತುಬುದ್ದೀನ್ ಕಾಜಿ ಅವರ ಮಾರ್ಗದರ್ಶನದೊಳಗೆ ಈ ಒಂದು ಹೋರಾಟ ನಡೀತದೆ. 16ನೇ ತಾರೀಕು ಜನಜಾಗೃತಿ ಒಂದು ಹಿನ್ನೆಲೆ ಒಳಗೆ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಆದಷ್ಟು ಸಾರ್ವಜನಿಕರು, ಈ ಭಾಗದಲ್ಲಿ ಇರುವಂಥ ಸಾರ್ವಜನಿಕರು ಸಂಪೂರ್ಣವಾಗಿ ಇದಕ್ಕೆ ಬೆಂಬಲ ಆಗಿರಬೇಕು. ಆದಷ್ಟು ಬೇಗ ಈ ಭಾಗದ ರಾಜಕಾರಣಿಗಳು ಇದರ ಬಗ್ಗೆ ಆಸಕ್ತಿ ವಹಿಸಿ ಈ ಒಂದು ಸವದತ್ತಿ ಯಲ್ಲಮ್ಮಕ್ಕೆ ರೈಲ್ವೆ ಯೋಜನೆಯನ್ನು ತಗೊಂಡು ಬರಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಇಲ್ಲಿ ಜನರ ಜೊತೆ ಸೇರಿಕೊಂಡು ಮನವಿಯನ್ನು ಅರ್ಪಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ರಚನೆ ಇವತ್ತು ವಿಚಾರ ಮಾಡಿದ್ದೇವೆ. ಅದರ ಜೊತೆಗೆ ತದನಂತರ ಸವದತ್ತಿಯಲ್ಲಿ ಒಂದು ಹೆಚ್ಚು ಜನ ಸೇರುವಂಥ ಸ್ಥಾನದಲ್ಲಿ ಒಂದು ಟೆಂಟನ್ನು ಹಾಕಿ ಈ ಒಂದು ಅಧಿವೇಶನ, ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನ ಮುಗಿವರೆಗೂ ಅಲ್ಲಿ ಸತ್ಯಾಗ್ರಹ ಮಾಡಬೇಕು ಅನ್ನುವಂಥ ರೀತಿಯೊಳಗೆ ನಾವು ಇವತ್ತು ವಿಚಾರವನ್ನು ಫೈನಲ್ ಮಾಡಿದ್ದೀವಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.